ಕೊಡ್ರ ಕಡೆ ಕಂದ ನಮ್ಮ ಮೈಸೂರಿನ ಈ ಒಂದು ಮಾರವಾಡ ಕಾಲೇಜಿನ ಪೆವಿಲಿಯನ್ ಗ್ರೌಂಡಲ್ಲಿ ಧನ್ವಂತ್ರಿ ಪ್ರೀಮಿಯರ್ ಲೀಗ್ ಅನ್ನತಕ್ಕಂಥ ಒಂದು ಅತ್ಯುತ್ತಮವಾದಂಥ ಒಂದು ಕ್ರಿಕೆಟ್ ಪಂದ್ಯಾವಳಿನ ನಾನು ಮತ್ತು ನಮ್ಮ ಶಾಸಕರಾದಂಥ ಶ್ರೀವತ್ ಸರ್ ಅವರು ಎಲ್ಲರೂ ಒಟ್ಟಿಗೆ ಕೂಡಿ ಅನಿರುದ್ಧಾಚಾರ್ಯ ಪಾಂಡುರಂಗಿರವರು ಉತ್ತರಾದಿ ಮಠ ನಮ್ಮ SB ವಾಸುದೇವ ಮೂರ್ತಿರವರು ಎಲ್ಲರೂ ಸೇರಿದಂತೆ ಉದ್ಘಾಟನೆ ಮಾಡಿದ್ವಿ. ಕ್ರಿಕೆಟ್ ಅನ್ನತಕ್ಕಂಥದ್ದು ನಮ್ಮ ದೇಶದ ಒಂದು ಏನು ಹೇಳ್ಬೋದು, ಇಟ್ ಇಸ್ ಅ ನ್ಯಾಷನಲ್ ಸ್ಪೋರ್ಟ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಭಾಳಷ್ಟು ಜನ ಯುವಕರು ಇವತ್ತು ಭಾಳ ಉತ್ಸುಕರಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ಬೆಂಗಳೂರಿಂದ ಬೇರೆ ಬೇರೆ ಕಡೆಯಿಂದ ಬಂದು ಕೂಡ ಪಾಲ್ಗೊಂಡಿದ್ದಾರೆ. ಆಟ ಅಂದಮೇಲೆ ಗೆಲುವು ಸೋಲು ಎರಡೂ ಕೂಡ ಇದ್ದಂಥದ್ದೇ. ವಿಶೇಷವಾಗಿ ನಮ್ಮ ಸಮುದಾಯದ ಯುವಕರು ಇವತ್ತು ವಿಪ್ರರು ಈ ಒಂದು ಧನ್ವಂತ್ರಿ ಕ್ರಿಕೆಟ್ ಕ್ಲಬ್ ಅಂತ ಏನು ಮಾಡ್ಕೊಂಡು ಆಡ್ತಾ ಇದ್ದಾರೆ. ನಮ್ಮಲ್ಲಿ ಮುಂಚೆಯಿಂದನೂ ಕ್ರಿಕೆಟ್ ಬಗ್ಗೆ ಭಾಳಷ್ಟು ಒಂದು ಕಾಳಜಿ ಇದೆ. ನಾನು ಅದೇ ಭಾಷಣ ಮಾಡೋದು ಕೂಡ ಹೇಳಿದೆ. ಗವಾಸ್ಕರರಾಗ್ಬೋದು, ಸಚಿನ್ ತೆಂಡೂಲ್ಕರರಾಗ್ಬೋದು, ಅಥವಾ ನಮ್ಮಲ್ಲಿ ರೋಹಿತ್ ಶರ್ಮಾ ಆಗ್ಬೋದು, ನಮ್ಮ ಮೈಸೂರಿನವರೇ ಆದಂಥ ಜಾವಗಲ್ ಶ್ರೀನಾಥ್ ಅವರಾಗ್ಬೋದು, ಅನಿಲ್ ಕುಂಬ್ಳೆ ಅವರಾಗ್ಬೋದು, ಭಾಳಷ್ಟು ಜನ ನಮ್ಮ ಸಮುದಾಯದವರು ವಿಶೇಷವಾಗಿ ಕ್ರಿಕೆಟ್ ಬಗ್ಗೆ ಭಾಳಷ್ಟು ಒಂದು ಪ್ರೀತಿ, ವಿಶ್ವಾಸ, ಕಾಳಜಿ ಇಟ್ಕೊಂಡು ಆಡ್ತಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ. ಮೈಸೂರಿನ ಮಹಾರಾಜ ಕಾಲೇಜ್ ಗ್ರೌಂಡ್ನ ಫುಟ್ಬಾಲ್ ಗ್ರೌಂಡ್ನಲ್ಲಿ ಉತ್ತರಾದಿ ಮಠದ ಏನು ಭಕ್ತರ ವೃಂದ ಏನಿದೆ, ಅವರ ಶಿಷ್ಯಕೋಟಿ ಏನಿದೆ, ಅವರ ಏನು ಒಂದು ತಂಡಗಳ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನೆಗಾಗಿ ಬಂದಿದ್ದೀವಿ. ಇವತ್ತು ನಾವು ಕ್ರಿಕೆಟಿನ ಜ್ವರ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಮೊನ್ನೆ ತಾನೇ ನಾವು ಟೀಮ್ ಏನದು T20 ಕ್ರಿಕೆಟಿನ ಏನು ಇದನ್ನು ಕಿರೀಟವನ್ನು ನಾವು ಗೆದ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಮೈಸೂರಿನ ಯುವಕರು ಮೈಸೂರಿನಲ್ಲಿ ಒಂದು 7-8 ಟೀಮ್ ಮಾಡಿಕೊಂಡು ನಾವು ಕಸರತ್ತು ಮಾಡೋಣ, ನಮ್ಮ ಆಟವನ್ನು ಪ್ರದರ್ಶನ ಮಾಡೋಣ ಅಂಥೇಳಿ ಇವತ್ತು ಕ್ರಿಕೆಟ್ ಟೂರ್ನಮೆಂಟಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಭಾಳ ಸಂತೋಷ ಆಗಿದೆ. ಎಲ್ಲ ಹಿರಿಯರ ಜೊತೆ, ಸಮಾಜದ ಗಣ್ಯರ ಜೊತೆ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದೀನಿ. ಎಲ್ಲ ತಂಡಗಳಿಗೂ ಶುಭಾಶಯ ಹೇಳಬೇಕು, ಸಾಂಪ್ರದಾಯಿಕವಾಗಿ ಹೇಳಿದ್ದೀವಿ. ಒಂದು ನಿಜ ಅಂದರೆ 8-9 ತಂಡಗಳು ಆಡ್ತಾ ಇದ್ದಾರೆ. ಯಾರು ಸೋಲಿಗೆ ಹೋಗ್ತಾರೆ ಅವರು ಮುಂದೆ ಅದನ್ನು ಮೆಟ್ಲಾಗಿ ಸ್ವೀಕರಿಸಬೇಕು ಅನ್ನೋವಂಥ ಏನು ನಾಣ್ಣುಡಿ ಇದೆ, ಆ ರೀತಿಯಲ್ಲಿ ಮಾಡಲಿ ಅನ್ನುವಂಥ ಶುಭಾಶಯವನ್ನು, ಹಾರೈಕೆಯನ್ನು ಹೇಳೋಕ್ಕೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೀವಿ. ನೀವು ನೋಡ್ತಿದ್ದೀರಾ ನ್ಯೂಸ್ 84 ಕನ್ನಡ, ನ್ಯೂಸ್ ಅಂಡ್ ಮೋರ್.